ರಂಗರತ್ನಾಕರ ಯೂಟ್ಯೂಬ್ ಚಾನಲ್ನ ಏನಂತೀರಿ ಅನ್ನುವ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೀಕ್ಷಕರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಈ ರಂಗರತ್ನಾಕರ ಯೂಟ್ಯೂಬ್ ಚಾನಲ್ 17/9/2023ರಿಂದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇರುವಂಥವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೋರ್ತಾ ಇದ್ದೀನಿ. ಇಂದು ಏನಂತೀರಿ ಎನ್ನುವ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಮ ಈ ಮೊದಲನೇ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರುವಂಥವರು 34 ವರ್ಷಗಳ ಕಾಲ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ನಡೆಸಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಅಲ್ಲದೆ ಅವರು ವೃತ್ತಿ ರಂಗಭೂಮಿಯಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸುವ ಮೂಲಕ ನಮ್ಮ ಈ ರಂಗ ಕ್ಷೇತ್ರವನ್ನು ಸಮೃದ್ಧಿಗೊಳಿಸಿದ್ದಾರೆ ಮತ್ತು ಅದನ್ನು ಉಳಿಸಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅಂತಹ ಮಹಾನ್ ವ್ಯಕ್ತಿ ನಮ್ಮ ಧುರೀಣರು ಅಥವಾ ನಮ್ಮ ರಂಗಕರ್ಮಿಗಳು ಆದಂತಹ ಕಿರಗೋಸೂರು ರಾಜಪ್ಪನವರಿಗೆ ನಮ್ಮ ರಂಗರತ್ನಾಕರ ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ ನಂತರ ಹೇಗೆ ತಮ್ಮ ಬಾಲ್ಯ ಮತ್ತು ರಂಗಭೂಮಿಗೆ ಪ್ರವೇಶವನ್ನು ಪಡೀತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬೇಕು. ನಾನು ಚಾಮರಾಜನಗರ ಜಿಲ್ಲೆ ಪಕ್ಕದಲ್ಲಿರತಕ್ಕಂಥ ದೊಡ್ಡರಾಯಪೇಟೆ ಎಂಬ ಊರಿನಲ್ಲಿ 1925-3-41 ಇಸ್ವಿನಲ್ಲಿ ಜನನಾಗಿದೆ ಸರ್ ನಂದು. ಅಲ್ಲಿಂದ ಕಿರಿಸೂರು ಗ್ರಾಮಕ್ಕೆ ಬಂದೆ. ಅಲ್ಲಿ ವಿದ್ಯಾಭ್ಯಾಸಗಳು SSLC ತನಕ ವಿದ್ಯಾಭ್ಯಾಸ ಮುಗೀತು. TCH ಆದಮೇಲೆ ಶಿಕ್ಷಕರ ವೃತ್ತಿಯನ್ನು ಅವಲಂಬಿಸಿ ನಾನು 34 ವರ್ಷ ಶಿಕ್ಷಕರಾಗಿದ್ದೆ. ಈ ಮಧ್ಯದಲ್ಲಿ ನಮ್ಮ ತಂದೆಯವರು ಅವ್ರಿಗೆ ಪ್ಯಾರಾಲಿಸಿಸ್ ಆದ ಪ್ರಯುಕ್ತ ಅವರು ನಮ್ಮ ತಂದೆಯವರು ನೋಡೋಕ್ಕೆ ಬಂದಿದ್ದ ಸಂದರ್ಭದಲ್ಲಿ ನಾನು ಹಾರ್ಮೋನ್ ನುಡಿಸೋದನ್ನು ನೋಡಿ ಅವರು ಇವ್ರನ್ನೇ ಕಳಿಸ್ಕೊಡಿ ಸಾಕು ಅನ್ನೋ ಒಂದು ಇದ್ರ ಮೇಲೆ ಆ ಊರಿನಲ್ಲಿ ದಾನಶೂರ ಕರ್ಣ ಎಂಬ ಮೊದಲನೇ ನಾಟಕ ಅಲ್ಲಿ ನಾಟಕ ಆಡಿಸ್ತೆ ಸರ್. ಅದಾದಮೇಲೆ ಮತ್ತೆ ನಮ್ಮ ಕಿರಿಸೂರು ಗ್ರಾಮದಲ್ಲಿ ರಾಜಸೂಯ ಯಾಗ ಎಂಬ ಒಂದು ನಾಟಕ. ಹೀಗೆ ನಾಟಕದ ಅಭಿವೃದ್ಧಿ ಆಗ್ತಾ ಎಲ್ಲ ಕಡೆ ನಾಟಕದಲ್ಲಿ ಸುಮಾರು 500 ನಾಟಕಗಳಿಗೆ ನಿರ್ದೇಶನ ಮಾಡಿರುತ್ತೇನೆ ಸರ್. ಭಾಳ ಸಂತೋಷ. 500ಕ್ಕೂ ಹೆಚ್ಚು ರಂಗನಾಟಕಗಳನ್ನ ನಿರ್ದೇಶನ ಮಾಡಿರುವಂಥದ್ದು, 500ಕ್ಕೂ ಹೆಚ್ಚು ರಂಗ ಸಂಗೀತವನ್ನು ನೀಡಿರುವಂಥದ್ದು ಹಾಗೂ 100 ರಂಗಗೀತೆಗಳನ್ನ ಹಾಡಿರುವಂಥ ವಿಚಾರ ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡ್ತು. ನಮ್ಮ ಈ ಕಾರ್ಯಕ್ರಮವನ್ನು ಒಂದು ದೇವತಾ ಪ್ರಾರ್ಥನೆ ಗಣೇಶ ಸ್ತೋತ್ರದ ಮೂಲಕ ಅಥವಾ ಗಣೇಶ ಶ್ಲೋಕವನ್ನು ಹಾಡುವುದ್ರ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ. ಆಗ್ಬೋದು. ಗಜಮುಖನೇ ಮೆರವೇ ಕದಂತನೇ ನಿಜ ಗುಣಾನ್ವಿತ ಪರಶುಧರನೇ ರಜತಗಿರಿಗೊಡೆಯನ ಕುಮಾರನೇ ವಿದ್ಯವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನವರತನಿಂದನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ಬಹಳ ಸೊಗಸಾಗಿ ಪ್ರಾರ್ಥನೆಯನ್ನು ನೆರವೇರಿಸ್ಕೊಟ್ಟಿದ್ದೀರಿ. ವಂದನೆಗಳು ಸರ್ ತಮಗೆ. ಸಂಗೀತವನ್ನು ಯಾರ ಗುರುಗಳ ಮುಖಾಂತರ ಅಭ್ಯಾಸ ಮಾಡಿದ್ರಿ ಹಾಗೂ ರಂಗ ಸಂಗೀತವನ್ನು ಯಾರ ಗುರುಗಳು ತಮಗೆ ಅಭ್ಯಾಸವನ್ನು ಮಾಡಿಸಿದ್ರು? ಸಂಗೀತವನ್ನು ಪಿಟೀಲ್ ಚೌಡಯ್ಯನವರ ಸಹೋದರರಾದಂಥ ಲಿಂಗಪ್ಪಾಜಿಯವ್ರ ಹತ್ರ 2 ವರ್ಷ ಅಭ್ಯಾಸ ಮಾಡಿದೆ ಸರ್. ಅದು ಮುಗಿತಾ ಇದ್ದಾಗಲೇ ಅವರು ಕಾಲವಾದರು. AR ಕೃಷ್ಣಮೂರ್ತಿ ಅಂತ ಅವರ ಶಿಷ್ಯರಿಗೆ ಆ ಥರ ಅಲ್ಲೊಂದು 3 ವರ್ಷ ಪಾಠ ಮಾಡಿದೆ ಸರ್.
ಅದಾದಮೇಲೆ ಎಚ್ ಕೆ ಯೋಗ ನರಸಿಂಹಮೂರ್ತಿಗಳು ನಮ್ಮ ಗುರುಗಳಾದರು. ಅವ್ರ ಹತ್ರ ರಂಗಗೀತೆಗಳು ಹಾಗೂ ಸಂಗೀತ ಎರಡೂ ಅಭ್ಯಾಸ ಮಾಡಿದೆ. ಅಲ್ಲಿಂದ ವೆಂಕಟೇಶಾಚಾರ್ಯ ಅಂತ ಆಕಾಶವಾಣಿಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವ್ರ ಹತ್ರ 3 ವರ್ಷ ಪಾಠ ಮಾಡಿದೆ ಸರ್. ಇವರು ನನ್ನ ಗುರುಗಳು. ತಾವು 500ಕ್ಕೂ ಹೆಚ್ಚು ರಂಗನಾಟಕಗಳನ್ನ ನಿರ್ದೇಶನ ಮಾಡಿರೋದ್ರಿಂದ ತಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾಟಕಗಳನ್ನ ನಿರ್ದೇಶನ ಮಾಡಿ ಕಲಿಸಿ ಆಡಿಸಿರೋವಂಥದ್ದು ತಮ್ಗೆ ತಿಳಿದಿರೋಂಥ ವಿಚಾರ ಆಗಿದೆ. ಅದರಲ್ಲಿ ತಮಗೆ ಬಹಳ ಸಮಾಧಾನಕರವಾದ ತೃಪ್ತಿಕರವಾದಂಥ ಯಾವುದೋ ಒಂದು ನಾಟಕದ ಅನುಭವವನ್ನು ನಮ್ಮೊಡನೆ ಹಂಚ್ಕೋಬೋದಾ? ಸರ್, ನನಗೆ ನಮ್ಮ ತಂದೆಯವರು ಮೊದಲಾಗಿ ಪಾತ್ರ ಇದು ನಾಟಕ ಕಲಿಸಿದ್ದಂಥ ಊರು ಜನ್ನೂರು, ಇದು ಗೆಜ್ಜಿಗನಹಳ್ಳಿ ಅಂತ ನಂಜನಗೂಡು ತಾಲ್ಲೂಕು. ಅಲ್ಲಿ ದಾನಶೂಕರಣ ಅಭ್ಯಾಸ ಮಾಡಿಸಿದ್ರು. ಅವರು ಅಭ್ಯಾಸ ಮಾಡಿದ ಕೇಳಿ ನನಗೆ ಆ ನಾಟಕ ಅಭ್ಯಾಸ ಮಾಡೋದಂಥ ಅನುಭವ ಆಯಿತು. ಅದು ಒಳ್ಳೆಯ ಹೆಸರು ತಂದು ಕೊಡ್ತು ಸರ್ ಮೊದಲನೇದಾಗಿ. ಅದಾದಮೇಲೆ ಅಕ್ಕಪಕ್ಕದ ಹೆಸರುವಾಸಿ ಆದಮೇಲೆ ಅಕ್ಕಪಕ್ಕದವರೇ ನನ್ನ ಕರೆಯಕ್ಕೆ ಬಂದರು. ಆವಾಗ ಆಗ್ತಾ ದಾನಶೂಕರಣ ನಮ್ಮೂರಿನಲ್ಲೇ ರಾಜಸೂಯ ಯಾಗ ಅಂತ ಒಂದು ಕಂಪ್ನಿ ನಾಟಕ, ಅದನ್ನು ಅಭ್ಯಾಸ ಮಾಡಿಸಿದ್ರು ನಮ್ಮ ಅಪ್ಪಾಜಿ. ಅದನ್ನು ಕೇಳಿ ಸ್ವಲ್ಪ ಅಭ್ಯಾಸ ಆಗಿತ್ತು, ಅದೊಂದು ನಾಟಕ. ಹಾಗೆ ದಕ್ಷಯಜ್ಞ, ಹೀಗೆ ಪ್ರಚಾರ ಆಗ್ತಾ ಎಲ್ಲ ಕಡೆ ನನ್ನ ನಾಟಕ ಕರೆಯೋಕ್ಕೆ ಶುರು ಮಾಡಿದ್ರು. ಹೀಗೆ ನಮ್ಮ ವೃತ್ತಿ ಜೀವನ ನಡೀತಾ ಇತ್ತು ಸರ್. ಬಿಡುವಿನ ವೇಳೆಯಲ್ಲಿ ಇದನ್ನು ಮಾಡ್ತಾಯಿದ್ದೆ. ನಾವು ರಂಗ ಶಿಕ್ಷಣವನ್ನು ಎಚ್ ಕೆ ಯೋಗ ನರಸಿಂಹ ಅವ್ರ ಬಳಿಯಲ್ಲಿ ಅಭ್ಯಾಸ ಮಾಡಿ ಅಂತ ತಿಳಿಸಿದ್ರಿ. ಅವರ ರಾಜ ವಿಕ್ರಮ ನಾಟಕ ಬಹಳ ಹೆಸರುವಾಸಿದ್ದು. ಹೌದೌದು. ಅದರ ಒಂದು ಹಾಡನ್ನು ನಾವು ಕೇಳ್ಬೋದಾ? ಧಾರಾಳವಾಗಿ ಸರ್. ಈ ರಾಜ ವಿಕ್ರಮ ನಾಟಕದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂತಹ ಎಚ್ ಕೆ ಯೋಗಣ್ಣವರು ರಚನೆ ಮಾಡಿ ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಹಾಡು, ವಿಕ್ರಮ ಹಾಡುವ ಹಾಡಿದು. ಕಂಡೇ ನಟರಾಜನ ಕರುಣಾಕರ ಶಿವನ ಕಂಡೇ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೆ ಮುಪ್ಪುರವನು ಗೆಲಿದವನ ಶಿವನ ಪನ್ನಗಧರನ ಕಂಡೇನ ನಟರಾಜನ ತಂಡೋಪತಂಡ ಶರಣಾಳಿ ಸಮೇತನ ತಂಡೋಪತಂಡ ಶರಣಾಳಿ ಸಮೇತ ಬ್ರಹ್ಮಾಂಡಗಳೊಡೆಯ ಶಿವತಾಂಡವನಾಟವನಾಡಿ ಮೆರೆದಿಹನ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೇ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿಲಯ ತಾಳಮೇಳಗಳು ಮೊಳಗಿರಲು ಅಖಿಲ ದಿಕ್ತಟಗಳು ತುಂಬಿರೆ ಭೋಂ 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 ಶಂಖ ಸುನಾದದುಳು ಏಕಮಾದ ಓಂಕಾರ ರೂಪ ವಿಶ್ವವ ವ್ಯಾಪಿಸಿ ಮೊಳಗಿರಲು ಪಿನಾಕಧರ ವಿಶ್ವೇಶ್ವರ ಭವಹರ್ ಧೀಂ ಧೀಂ ಎಂದಾಡಿ ನರ್ತಿಸರೆ ಕಂಡೇನ ನಟರಾಜನ ಕರುಣಾಕರ ಶಿವನ ಕಂಡೇ. ಭಾಳ ಸೊಗಸಾಗಾಡಿದ್ರಿ. ಮತ್ತೊಮ್ಮೆ ಒಂದನೇ ಈ ರಂಗಗೀತೆಗಳನ್ನ ನಮ್ಮ ಯೋಜನಾಂಗಕ್ಕೆ ಉಳಿಸುವಂಥ ಯೋಜನೆಗಳನ್ನ ನಮ್ಮ ಎಚ್ ಎಸ್ ಗೋವಿಂದೇಗೌಡರು, ಹೌದು ಸರ್, ರಂಗರತ್ನಾಕರ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 20-25 ವರ್ಷಗಳಿಗಿಂತ ಮಿಗಿಲಾಗಿ ಆ ಅಂದರೆ ಇಂದಿನ ಪೌರಾಣಿಕ ನಾಟಕಗಳ ರಂಗಗೀತೆಗಳನ್ನ ಸಂಗ್ರಹಿಸಿ ಸುಮಾರು 10-15 CD-ಗಳನ್ನ ಮಾಡಿ ಅವುಗಳನ್ನ ಎಲ್ಲ ರಂಗ ಶಿಕ್ಷಕರು ಕಲಿಸುವಂಥದಕ್ಕೆ ಅನುಕೂಲ ಆಗಲಿ, ಯೋಜನಾಂಗ ಕಲಿಯುವಂಥದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ಹಾಡನ್ನು ನಾನು ಕೇಳಿದ್ದೆ, ಮತ್ತೊಮ್ಮೆ ಇಂದು ಕೇಳಿ ಭಾಳ ಸಂತೋಷ, ಖುಷಿ ಆಗ್ತಾ ಇದೆ. ಹಾಗೆ ಎಚ್ ಎಸ್ ಗೋವಿಂದೇಗೌಡರು ನಾಟಕದ ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ರಂಗಭೂಮಿಯ ಇಂದಿನ ಪೌರಾಣಿಕ ನಾಟಕಗಳ ಪುಸ್ತಕಗಳ ರೂಪದಲ್ಲೂ ಸಹ ಅವುಗಳನ್ನ ಹಚ್ಚಾಕಿಸಿ ಎಲ್ಲ ಕಡೆ ಕಳಿಸುವಂಥದ್ದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ತಮ್ಮ ಅನುಭವದಲ್ಲಿ ಇಷ್ಟು ಸುದೀರ್ಘವಾದ ಈ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ತಮಗೆ ಯಾವುದೋ ಒಂದು ಶಕ್ತಿ, ತಮ್ಮ ಕುಟುಂಬ ವರ್ಗದವರು ಹೇಗೆ ತಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ? ಅವರ ಸಹಕಾರ ಬೇಕು ಸರ್. ಸಹಕಾರ ಇಲ್ಲ ಯಾವ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ತಂದೆಯವರು ನನ್ನ ನಾಟಕ ಮಾಸ್ಟರ್ ಆಗಬಾರ್ದು ಅಂತ ಅವರು ಭಾಳ ಅವ್ರ ಮನಸ್ಸಿತ್ತು. ಯಾಕೆಂದರೆ ನಮ್ಮದು ವೃತ್ತಿ ನಾಟಕದ್ದು ಭಾಳ ಕಷ್ಟ ಆಗಿದೆ.
ಅವರು ಏನಾದ್ರು ಮುಂದಕ್ಕೆ ಒಂದು ವೃತ್ತಿ ಬೇರೆ ಸರ್ಕಾರಿ ನೌಕರಾಗಲಿ ಏನೋ ಅಂತ ಅಂದ್ಬಿಟ್ಟು ಅವರು ಜೀವನಕ್ಕೆ ಒಂದು ಮಾರ್ಗ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ನನ್ನ ಸಂಗೀತ ಹೇಳಿಲ್ಲ ಸರ್. ನಂದೆಲ್ಲ SLC ಪಾಸಾಗಿ TCH ಆದಮೇಲೆ ಅವರು ಸಂಗೀತ ಗುರುಗಳನ್ನ ಪರಿಚಯ ಮಾಡಿಸ್ಕೊಟ್ಟು ಆಗ ಅಭ್ಯಾಸ ಮಾಡಿದೆ ಸರ್. ನಿಮ್ಮ ಈ ಸಾಧನೆಗಳನ್ನ ಕೇಳ್ತಾ ಇದ್ದರೆ ನಮಗೆ ಬಹಳ ಮನಸ್ಸು ಬರ್ತಾ ಇದೆ. ಇಂಥವ್ರಿಗೆ ಸರ್ಕಾರ ಆಗಲಿ ಅಥವಾ ಸಾಮಾಜಿಕ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಗೌರವಗಳಿಗೆ ನೀವು ಭಾಜನರಾಗಿದ್ದಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಅದರಲ್ಲಿ ನಮ್ಗೆ ಅನುಭವಕ್ಕೆ ಖುಷಿಪಟ್ಟು ಹಂಚ್ಕೊಳ್ಳುವಂಥ ವಿಚಾರಗಳು ಸುಮಾರು ಒಂದು 12 ಪ್ರಶಸ್ತಿ ಬಂದಿದೆ ಸರ್. ನಾಡಹಬ್ಬ ಟಿ ನರಸೀಪುರದಲ್ಲಿ 48ನೇ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಒಂದು, ಕನ್ನಡ ಸಾಹಿತ್ಯ ಪರಿಷತ್ನವ್ರದ್ದೊಂದು, ಆಮೇಲೆ 6/9/2004 ಶ್ರೀಮದ್ ಜಗದ್ಗುರು ಶ್ರೀ ಸಿದ್ಧಾರೂಢರ ಮಠ ಮೈಸೂರು 75ನೇ ವರ್ಷ ವಜ್ರ ಮಹೋತ್ಸವದ ಪುಣ್ಯಾರಾಧನಾ ಸಮಾರಂಭದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಮೃತಾಸ್ತಿಯಿಂದ ಕಲಾ ಸಿಂಧು ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಸರ್. 15/11/2008 ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅವರು ಭಕ್ತ ಕನಕಾಸ ಜಯಂತಿ ಅಂಗವಾಗಿ ಅಲ್ಲೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ನವರಾತ್ರಿ ರಂಗೋತ್ಸವ ದಿನಾಂಕ 28/9/2011 BV ಕಾರಂತರ ನವರಾತ್ರಿ ರಂಗೋತ್ಸವದ ಕಾರ್ಯಕ್ರಮದಲ್ಲಿ ಸಾಹಿತಿ ಅಂಪ ನಾಗರಾಜಯ್ಯ ಅವರಿಂದ ಸನ್ಮಾನ ಸ್ವೀಕರಿಸಿದ್ದೇನೆ. ಇಷ್ಟಲ್ದೇ ನಮಗೆ ತಿಳಿದಿರುವಂಥದ್ದು ಮೈಸೂರು ದಸರಾದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ನಾಲ್ವಡಿ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಹೌದು ಸರ್. ಹಾಗೆ ನಮ್ಮ ರಂಗರತ್ನಾಕರ ಅಂದರೆ ರಂಗ ಪರಿಷತ್ನವರು ಒಂದು ರಂಗ ಸಂಗೀತ ರತ್ನ ಅಂತ ಒಂದು ಬಿರುದನ್ನು ಕೊಟ್ಟು ಗೌರವಿಸಿದ್ದಾರೆ. ಹಾಗೆ ಬಿಲ್ಲಿ ಕಿರೀಟ ಧಾರಣೆ ಅನ್ನೋದು ಕೇಳಿ ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು. ಅದನ್ನು ಕುಣಿಗಲ್ನ ಒಂದು ಸಿದ್ದರಾಮಯ್ಯ ಕಲಾ ತಂಡದವರು ತಮಗೆ ಆ ಕಿರೀಟ ಧಾರಣೆಯನ್ನು ಮಾಡಿರೋದನ್ನು ಕೇಳಿದ್ವಿ, ಅದನ್ನು ಓದಿದ್ವಿ ಪತ್ರಿಕೆಯಲ್ಲಿ. ಅದು ಭಾಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ತಮ್ಮ ಸಾಧನೆ ಅಂದರೆ ನಿಮ್ಮ ಏನು ರಂಗಭೂಮಿಗೆ ಏನು ಸೇವೆಯನ್ನು ಸಲ್ಲಿಸ್ತಾನೇ ಇದ್ದೀರಿ, ಅದಕ್ಕೆಲ್ಲ ಈ ಗೌರವಗಳಿಗೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ವಂದನೆಗಳು ಸರ್. ನಾನು ತಮ್ಮನ್ನು ಈ 7-8 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಹಲವಾರು ಅಂದರೆ ಲೈವ್ ಕಾರ್ಯಕ್ರಮಗಳು ಯಾವುದೇ ಒಂದು ಸಂಸ್ಥೆ ಕರೆದಾಗ ಅಥವಾ ದಸರಾದಲ್ಲಿ ಅರಮನೆ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮ ಇರ್ಬೋದು. ಕಳೆದ 2024 ದಸರಾ ಪುಸ್ತಕ ಪ್ರಾಧಿಕಾರದ ವತಿಯಿಂದ ನಡೆದಂಥ ಪುಸ್ತಕ ಮೇಳ, ಅದರಲ್ಲೂ ತಾವು ರಂಗ ರತ್ನ ಸಂಸ್ಥೆಯ ಪರವಾಗಿ ತಾವು HS ಗೋವಿಂದೇಗೌಡರು ಉಳಿದಂಥ ಎಲ್ಲ ಕಲಾವಿದರು ಅಂದರೆ ಯುವ ಕಲಾವಿದರನ್ನ ನೀವು ಕಟ್ಕೊಂಡು ರಂಗ ಸಂಗೀತವನ್ನು ಉಳಿಸೋದು ಬೆಳೆಸೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ತಮ್ಮ ಗ್ರಾಮದಲ್ಲಿ ಶಾರದಾ ವಿದ್ಯಾಮಂದಿರ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮಗೆ? ಆಗಲೇ ನಾನು ಸರ್ ಎಲ್ಲ ಸಂಗೀತ ಸೀನಿಯರು ಎಲ್ಲ ಆಗಿ ವಿದ್ವತ್ ಮಟ್ಟವರು ಪಾಠ ಆಯಿತು. ಆಗ ನಮ್ಮ ಸ್ನೇಹಿತರು ಸುಮ್ಮನೆ ಯಾಕೆ ಇದು ಸ್ವಲ್ಪ ಅಭ್ಯಾಸ ಆಗುತ್ತೆ ಅಂದ್ಬಿಟ್ಟು ಅವರು ನನಗೊಂದು ಕ್ಲಾಸ್ ಓಪನ್ ಮಾಡಿಸಿ ಸರ್, ಸಂಗೀತ ಮಕ್ಕಳನ್ನ ಸೇರಿಸಿ ಆಗ ಸುಮಾರು ಒಂದು 50 ಮಕ್ಕಳಷ್ಟು ಎಲ್ಲ ಫಸ್ಟ್ ಕ್ಲಾಸ್ ಪಾಸಾಗಿದ್ದಾರೆ ಸರ್. ಪ್ರಥಮ ದರ್ಜೆಯಲ್ಲೇ ಸಂಗೀತದಲ್ಲಿ ಜೂನಿಯರ್ನಲ್ಲಿ ಪಾಸಾಗಿದ್ದಾರೆ. ಹಾಗೂ ಸುಮಾರು ಇನ್ನೂ ಪಾಠ ಮಾಡ್ತಾಯಿದ್ದೀನಿ. ಈಗಲೂ ನಾವು ಮಲ್ಲೇಶಪ್ಪ ಅಂತ ಒಬ್ಬರು ಇದ್ದಾರೆ, KEBನಲ್ಲಿ ಇದ್ದರು, ಅವರು ಮನೆಯೇ ಕೊಡಿಸಿ ಅಲ್ಲಿ ಸಂಗೀತ ಮಕ್ಕಳಿಗೆ ಇವಾಗ ಹೇಳಿಸ್ತಾ ಇದ್ದಾರೆ ಸರ್. ಗುಬ್ಬಿ ಕಂಪ್ನಿಯಲ್ಲಿ ಭಾಳ ಹೆಸರುವಾಸಿಯಾದಂಥ ಒಂದು ನಾಟಕ ದಶಾವತಾರ. ಹೌದು ಸರ್. ಅದಕ್ಕೆ P ಕಾಳಿಂಗರಾಯರು ಸಂಗೀತ ನಿರ್ದೇಶನ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಅದರಲ್ಲಿರುವಂಥ ಒಂದು ಹಾಡನ್ನು ನಾವು ಕೇಳ್ಬೋದಾ? P ಕಾಳಿಂಗರಾವ್ ಇಲ್ಲ ಸರ್, ಅದರಲ್ಲಿ ನಮ್ಮ HK ಯೋಗಣ್ಣವ್ರದ ಅವರು ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಹಾಡು ಸರ್, ದಶಾವತಾರದ್ದು. ಶ್ರೀರಾಮ ಜಯ ರಾಮ ಕಲ್ಯಾಣ ರಾಮ ಜಾನಕಿ ಪ್ರಿಯ ಕಾಮ ರಾಮ ಶುಭ ನಾಮ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ದಶರಥಾತ್ಮಜ ರಾಮ ರವಿಕುಲಲಾಮ. ದಶರಥಾತ್ಮಜ ರಾಮ ರವಿಕುಲಲಾಮ. ಪಿತೃವಾಕ್ಯ ಪಾಲನ ಜಿತಕೀರ್ತಿ ಸೋಮ. ಶ್ರೀರಾಮ ಜಯ ರಾಮ ಕಲ್ಯಾಣ ರಾಮ. ಈ ಹಾಡು
ಎಲ್ಲ ಪ್ರಚಾರಕ್ಕೆ ಬರಬೇಕಾದ್ರೆ ಎಚ್ ಎಸ್ ಗೋವಿಂದೇಗೌಡರೇ ಮೂಲ ಕಾರಣ ಸರ್. ಅವರು ನಮ್ಮನ್ನೆಲ್ಲ ಯಾರ್ಯಾರಿಗೆ ಸಂಗೀತ ಗೊತ್ತಿದೆ, ಚೆನ್ನಾಗಿ ಹಾಡ್ತಾರಂತ ಅನ್ನೋ ಮಾಸ್ಟ್ರನ್ನೆಲ್ಲ ಅವರು ಕ್ರೋಢೀಕರಿಸಿ ಬೆಂಗಳೂರಿನಲ್ಲಿ ಒಂದು 15 ದಿನ 20 ದಿನ ಇಟ್ಕೊಂಡು ನಮ್ಮ ಆರ್ ಪರಮಶಿವನ್ ಅನ್ನೋವರ ಒಂದು ನಿರ್ದೇಶನದಲ್ಲಿ ಸುಮಾರು ಒಂದು 2000 ಹಾಡುಗಳನ್ನ ಎಲ್ಲ CD ಮುಖಾಂತರ ಮಾಡಿಸಿ ಎಲ್ಲ ಮಾಸ್ಟ್ರುಗಳಿಗೆ ಅನುಕೂಲ ಅಂತ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿಸಿ ಇನ್ನೂ ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಷ್ಟು ಜನ ಅದನ್ನು ಪ್ರಯೋಜನ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂಥ ಕಾರ್ಯವನ್ನು ಅವರು ಸದುಪಯೋಗ ಮಾಡ್ಕೋಬೇಕು ಸರ್. ಅದೊಂದು ದುರ್ದೈವ. ಅದನ್ನು ಸರ್ಕಾರ ಮಾಡೋಂಥದ್ದನ್ನು ನಮ್ಮ ಸಾಹೇಬರು ಮಾಡಿ ಬೇಕಷ್ಟು ಇನ್ನೂ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅದನ್ನು ಸರ್ಕಾರ ಗುರುತಿಸ್ಬೇಕು, ಅವ್ರಿಗೆ ಸನ್ಮಾನಗಳನ್ನ ಮಾಡಬೇಕು, ಅವ್ರನ್ನ ಕರೆದು ಸಂದರ್ಶನ ಮಾಡಿ ತಮ್ಮದು ಏನು ಅಂತ ಎಲ್ಲ ಕೇಳಬೇಕು. ಅದನ್ನು ಮಾಡ್ತಾಯಿಲ್ಲ. ಅವರು ನಿರಂತರವಾಗಿ ಇನ್ನೂ ಮಾಡ್ಕೊಂಬರ್ತಾ ಇದ್ದಾರೆ ಸರ್. ರಂಗಭೂಮಿಯ ಬಗ್ಗೆ ತಮಗೆ ಇರುವಂಥ ಕಳಕಳಿ ನಮ್ಮ ಯುವ ಜನಾಂಗಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೀವು ಹಲವಾರು ಕಡೆಗಳಲ್ಲಿ ಈ ರಂಗಗೀತೆಯ ರಂಗ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅಲ್ಲಿ ಯುವಕರನ್ನೇ ಕಟ್ಕೊಂಡು ನೀವು ರಂಗಗೀತೆಯನ್ನು ಆಡಿಸಿದ್ದೀರಿ. ಹಲವಾರು ಬಾರಿ ನಾನು ಸಹ ಭಾಗವಹಿಸಿದ್ದೀನಿ, ಕೇಳಿದ್ದೀನಿ. ತಾವು ಇನ್ನೂ ಈ ಕಾರ್ಯಕ್ರಮದಲ್ಲಿ ಭಾಳ ಸಕ್ರಿಯವಾಗಿ ತೊಡಗಿಸ್ಕೊತಾ ಇದ್ದೀರಿ. ನಿಮ್ಮ ಶಿಷ್ಯ ವರ್ಗದವರೆಲ್ಲ ಈ ಮುಂದುವರೆದು ಅಂದರೆ ನಾಟಕವನ್ನು ನಿರ್ದೇಶನ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಕೇಳಿ ಅದು ಭಾಳ ಸಂತೋಷ. ತುಂಬ ಖುಷಿ ಆಯಿತು. ಇಂಥ ನೀವು ಒಂದು ರಂಗಭೂಮಿ ಕ್ಷೇತ್ರದಲ್ಲಿ ಇಷ್ಟು ಸುದೀರ್ಘವಾಗಿ ಸುಮಾರು 50-60 ವರ್ಷಗಳ ಕಾಲ ಶಿಕ್ಷಕ ವೃತ್ತಿ ಜೊತೆಗೇನೆ ರಂಗಭೂಮಿಯನ್ನು ಉಳಿಸ್ತಾ ಇದ್ದೀರಿ ಅಂತ ಹೇಳ್ತೀನಿ ನಾನು. ತಮ್ಮಂಥವರಿಂದನೇ ಈ ರಂಗಭೂಮಿ ಇಲ್ಲಿವರೆಗೆ ಜೀವಂತವಾಗಿದೆ. ಇನ್ನು ಮುಂದಿನವೇ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯುವಂಥದ್ದಕ್ಕೆ ತಮ್ಮ ಸಹಕಾರ ಅಂದರೆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ತಾವು ಇನ್ನೂ ಇರಬೇಕು. ಇನ್ನು ಹೆಚ್ಚಿನ ಸಮಯವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಹಾಗೆ ನಿಮಗೆ ತಾಯಿ ಚಾಮುಂಡೇಶ್ವರಿ ತಮ್ಮ ಕುಟುಂಬ ವರ್ಗದವರಿಗೆಲ್ಲ ಆಯುಸ್ಸು, ಆಯುರಾರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೆ ನಮ್ಮ ಈ ರಂಗರತ್ನಾಕರ ಏನಂತೀರಿ ಅನ್ನೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ವರ್ಗದವರಿಗೆ, ಈ ಕಾರ್ಯಕ್ರಮವನ್ನು ನಮಗೆ ಪ್ರಸಾರ ಮಾಡಲು ಅನುವು ಮಾಡಿಕೊಟ್ಟಂಥ ಈ ಸಂಸ್ಥೆಯವರಿಗೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ರಂಗರತ್ನಾಕರ ಯೂಟ್ಯೂಬ್ ಚಾನಲ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು. ಇದನ್ನು ನಮ್ಮ ಪೂಜ್ಯ ಗುರುಗಳಾದಂಥ HK ಯೋಗ ನರಸಿಂಹರವರು ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿದಂಥ ಈ ಹಾಡು. ಸೀತಾ ಜಾನಕಿ 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 जानकी प्राण सखी जानकी प्राण सखी अगल दया कमल मुखी जानकी प्राण सखी अगल दया कमलमुखी जानकी
ಪಂಚವಟಿ ಪುಣ್ಯರೂಪಿಣಿ ಪಂಚವಟಿ ಕೃಪ ಪುಣ್ಯರೂಪಿಣಿ ಗೋದಾನಂದನ ಹಂಸ ಗಮನಿ ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಗೋದಾನಂದನ ಹಂಸ ಗಮನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಅಮೃತ ವರ್ಷಿಣಿ ಅಯೋಧ್ಯಾ ಜನಮನ ಅಮೃತ ವರ್ಷಿಣಿ जानकी प्राण सखी अगली जया कमलमुखी ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಕಂತು ಜಾಲ ನೀನಿಲ್ಲದೆ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಕಂತು ಜಾಲ ವಿರಹ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ತನುವ ದಹಿಸುವ ಚಿರಂತ ಚಿತಾನನ ತನುವ ದಹಿಸುವ ಚಿರಂತ ಚಿತಾನನ जानकी प्राण सखी अगल जया कमलमुखी जानकी प्राण सखी अगल जया